ಪ್ರೀತಿಸಿ ಮದುವೆಯಾದ ಸ್ಯಾಂಡಲ್ವುಡ್ ಟಾಪ್ ನಟನಟಿಯರು ನಿಮಗೆ ಗೊತ್ತೇ? ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ರೇಮಕ್ಕೂ ಕನ್ನಡ ಚಿತ್ರರಂಗಕ್ಕೂ ನಂಟಿದೆ. ತೆರೆ ಮೇಲೆ ಪ್ರೇಮಿಗಳಂತೆ ನಟಿಸಿದ್ದ ಕನ್ನಡ ಚಿತ್ರರಂಗದ ಅನೇಕ ನಟ ನಟಿಯರು ರಿಯಲ್ ಲೈಫ್ನಲ್ಲಿ ಗಂಡ ಹೆಂಡತಿಯರಾಗಿದ್ದಾರೆ. ಅಂತಹ ನಟನಟಿಯರ ಮಾಹಿತಿ ಇಲ್ಲಿದೆ. ಶಂಕರ್ ನಾಗ್, ಅರುಂಧತಿ. ಕನ್ನಡ ಚಿತ್ರಪ್ರೇಮಿಗಳ ಮನಃಪಟಲದಲ್ಲಿ ಅಚ್ಚಳಿಯದ ಮುದ್ರೆಯನ್ನುತ್ತಿರುವ ಶಂಕರ್ ನಾಗ್ ಹಾಗೂ ಅರುಂಧತಿ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದರು. ಆಗಿನೂ ಶಂಕರ್ ನಾಗ್ ಅವರಿಗೆ 19 ವರ್ಷ. 1974ರಲ್ಲಿ ಇವರಿಬ್ಬರು ಭೇಟಿಯಾಗಿದ್ದರು. ಬಳಿಕ 6 ವರ್ಷಗಳ ಕಾಲ ಪ್ರೀತಿಸಿದ ಈ ಜೋಡಿ 1980ರಲ್ಲಿ ವಿವಾಹವಾದರು. ಶಂಕರ್ ನಾಗ್ ಹಾಗೂ ಅರುಂಧತಿ ನೋಡಿ ಸ್ವಾಮಿ ನಾವಿರೋದೇ ಹೀಗೆ, ಪರಮೇಶಿ ಪ್ರೇಮ ಪ್ರಸಂಗ, ಆಕ್ಸಿಡೆಂಟ್ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ರು. ವಿಷ್ಣುವರ್ಧನ್, ಭಾರತಿ. ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಗೂ ನಟಿ ಭಾರತಿ ಅವರ ಜೋಡಿ ಕನ್ನಡ ಚಿತ್ರರಂಗದ ಫೇಮಸ್ ಜೋಡಿಗಳೊಂದು. ವಿಷ್ಣು ಹಾಗೂ ಭಾರತಿ ಜೋಡಿ 1975ರ ಫೆಬ್ರವರಿ 27ರಂದು ಪ್ರೀತಿಸಿ ಮದುವೆಯಾಗಿದ್ದರು. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ತಮ್ಮ ಲವ್ ಸ್ಟೋರಿ ಬಗ್ಗೆ ಭಾರತಿ ವಿಷ್ಣುವರ್ಧನ್ ಹೇಳಿಕೊಂಡಿದ್ರು. ವಿಷ್ಣು ದಾದಾ ಆಗತಾನೆ ವಂಶವೃಕ್ಷ ಎಂಬ ಸಿನಿಮಾ ಮಾಡಿದ್ರಂತೆ. ಈ ಸಂದರ್ಭದಲ್ಲಿ ಭಾರತಿಯವರೊಂದಿಗೆ ಮಾತನಾಡಬೇಕೆಂಬ ಅಭಿಲಾಷೆ ಹೊಂದಿದ್ರಂತೆ. ಆದರೆ ವಿಷ್ಣುದಾದ ಬೆಂಗಳೂರಿನಲ್ಲಿ ಹಾಗೂ ಭಾರತಿ ಮದ್ರಾಸ್ನಲ್ಲಿದ್ದರು. ಹಾಗಾಗಿ ವಿಷ್ಣುವರ್ಧನ್ ಬೆಂಗಳೂರಿನ ಪ್ಯಾಲೇಸ್ ಹೋಟೆಲ್ಗೆ ಬಂದು ಭಾರತಿಯವರೊಂದಿಗೆ ಮಾತನಾಡುತ್ತಿದ್ರಂತೆ. ಮದುವೆಗೂ ಮುಂಚೆ ಇವರಿಬ್ಬರು ಒಂದೇ ರೂಪ ಎರಡು ಗುಣ, ದೇವರಗುಡಿ ಸಿನಿಮಾದಲ್ಲಿ ನಟಿಸಿದ್ರು. ವಿವಾಹದ ಬಳಿಕ ರಹಸ್ಯ ರಾತ್ರಿ, ಬಂಗಾರದ ಜಿಂಕೆ, ಮಕ್ಕಳ ಭಾಗ್ಯ ಚಿತ್ರಗಳಲ್ಲಿ ಒಟ್ಟಿಗೆ ಅಭಿನಯಿಸಿದ್ರು. ಅಂಬರೀಷ್, ಸುಮಲತಾ. ರೆಬೆಲ್ ಸ್ಟಾರ್ ಅಂಬರೀಷ್ ಹಾಗೂ ಸುಮಲತಾ ಕನ್ನಡ ಚಿತ್ರರಂಗದ ಅತ್ಯಂತ ಪ್ರಸಿದ್ಧ ಜೋಡಿಗಳಲ್ಲಿ ಒಬ್ಬರು. ಆಂಧ್ರಪ್ರದೇಶದಲ್ಲಿ ಹುಟ್ಟಿ ಚೆನ್ನೈನಲ್ಲಿ ಬೆಳೆದ ಸುಮಲತಾ 1991ರ ಡಿಸೆಂಬರ್ 8ರಂದು ಅಂಬರೀಷ್ ಜೊತೆ ಸಪ್ತಪದಿ ತುಳಿದ್ರು. ಸುಮಲತಾ ಹಾಗೂ ಅಂಬಿ ಆಹುತಿ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಭೇಟಿಯಾಗಿದ್ರಂತೆ. ಬಳಿಕ ಇವರಿಬ್ಬರ ನಡುವೆ ಉಂಟಾದ ಸ್ನೇಹ ಪ್ರೀತಿಗೆ ತಿರುಗಿತ್ತು. ಸುಮಲತಾ ಅವರನ್ನು ಮದುವೆಯಾಗುವಾಗ ಅಂಬಿಗೆ 39 ವರ್ಷವಾಗಿತ್ತು. ಈ ಜೋಡಿ ಆಹುತಿ, ನವದೆಹಲಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ರು. ಉಪೇಂದ್ರ, ಪ್ರಿಯಾಂಕಾ. ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಪ್ರಿಯಾಂಕಾ ಕನ್ನಡ ಚಿತ್ರರಂಗದ ಕ್ಯೂಟ್ ಜೋಡಿಗಳೊಂದು. ತೆಲುಗು ಸಿನಿಮಾ ರಾ ವೇಳೆ ಉಪ್ಪಿ ಮೊದಲ ಬಾರಿ ಪ್ರಿಯಾಂಕಾ ಅವರನ್ನು ಭೇಟಿಯಾಗಿದ್ರು. ನಂತರ ಇವರಿಬ್ಬರು X2O ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದರು. ಇದು ಪ್ರಿಯಾಂಕಾ ಅವರ ಮೊದಲ ಚಿತ್ರ. ಈ ಸಿನಿಮಾ ವೇಳೆಯೇ ಉಪೇಂದ್ರ ಹಾಗೂ ಪ್ರಿಯಾಂಕಾ ಪ್ರೀತಿ ಶುರುವಾಯಿತು. ಬಳಿಕ 2003ರಲ್ಲಿ ಈ ಜೋಡಿ ವಿವಾಹ ಬಂಧನಕ್ಕೆ ಒಳಗಾಗಿತ್ತು. ಶ್ರೀಮತಿ ಮತ್ತು ಉಪ್ಪಿ 2 ಸಿನಿಮಾಗಳಲ್ಲೂ ಇವರಿಬ್ಬರು ಒಟ್ಟಿಗೆ ನಟಿಸಿದ್ದಾರೆ. ಯಶ್, ರಾಧಿಕಾ ಪಂಡಿತ್. ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ಕನ್ನಡ ಚಿತ್ರರಂಗದ ಮುದ್ದಾದ ಜೋಡಿ. 2004ರಲ್ಲಿ ನಂದಗೋಕುಲ ಧಾರಾವಾಹಿ ಸಂದರ್ಭದಲ್ಲಿ ಯಶ್ ಮತ್ತು ರಾಧಿಕಾ ಭೇಟಿಯಾದರು. ಈ ಧಾರಾವಾಹಿ ಬಳಿಕ ಇವರಿಬ್ಬರು ಮೊಗ್ಗಿನ ಮನಸ್ಸು ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ರು. ಬಳಿಕ ಡ್ರಾಮಾ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸಿನಿಮಾದಲ್ಲೂ ಒಟ್ಟಿಗೆ ನಟಿಸಿದ್ರು. ಈ ನಡುವೆ ಉಂಟಾದ ಸ್ನೇಹ ಪ್ರೀತಿಗೆ ತಿರುಗಿತ್ತು. ಬಳಿಕ ಯಶ್ ಅವರೇ ರಾಧಿಕಾಗೆ ಮೊದಲು ಪ್ರಪೋಸ್ ಮಾಡಿದ್ದು, ಅವರು ಒಪ್ಪಿಗೆ ಸೂಚಿಸಲು 6 ತಿಂಗಳು ಸಮಯ ತೆಗೆದುಕೊಂಡಿದ್ರಂತೆ. ಬಳಿಕ 8 ವರ್ಷಗಳ ಡೇಟಿಂಗ್ನಲ್ಲಿದ್ದ ಈ ಜೋಡಿ 2016ರಲ್ಲಿ ಮದುವೆಯಾಗಿತ್ತು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಅವರು ಪ್ರೀತಿಸಿ ಮದುವೆಯಾಗಿದ್ದರು. ಇವರಿಬ್ಬರ ವಿವಾಹ ಸಮಾರಂಭ 1999ರ ಡಿಸೆಂಬರ್ 1ರಂದು ಕಾಫಿನಾಡು, ಚಿಕ್ಕಮಗಳೂರಿನಲ್ಲಿ ನಡೆದಿತ್ತು. ಇಂದು ಕನ್ನಡದ ಕಣ್ಮಣಿಯಪ್ಪು ನಮ್ಮೊಂದಿಗೆ ದೈಹಿಕವಾಗಿ ಇಲ್ಲವಾದರೂ ಭಾವನಾತ್ಮಕವಾಗಿ ಪ್ರತಿಯೊಬ್ಬರಲ್ಲೂ ಬೆರೆತು ಹೋಗಿದ್ದಾರೆ. ಮನೆಯ ಮಗನಂತೆ ಕರ್ನಾಟಕದ ರಾಜರತ್ನನನ್ನು ಜನರು ಇಂದಿಗೂ ಆರಾಧನೆ ಮಾಡುತ್ತಲೇ ಬಂದಿದ್ದಾರೆ. ಜನಮಾನಸದಲ್ಲಿ ಅಪ್ಪು ಎಂದಿಗೂ ಅಮರವಾಗಿದ್ದಾರೆ. ದಿಗಂತ್ ಮಂಚಾಲೆ, ಐಂದ್ರಿ ತಾರೆ. ದಿಗಂತ್ ಮಂಚಾಲೆ ಹಾಗೂ ಐಂದ್ರಿ ತಾರೆ ಕೂಡ 9 ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಗಿದ್ದಾರೆ. ಮನಸಾರೆ, ಪಾರಿಜಾತ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ ಈ ಜೋಡಿ ನಡುವೆ ಪ್ರೀತಿ ಮೂಡಿತ್ತು. ಬಳಿಕ 2018ರ ಡಿಸೆಂಬರ್ 12ರಂದು ಮದುವೆಯಾಗಿತ್ತು. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಮತ್ತು ಪ್ರಿಯಾ ಅವರದು ಕೂಡ ಲವ್ ಮ್ಯಾರೇಜ್. ಇವರಿಬ್ಬರ ಮದುವೆ 2000 ಅಕ್ಟೋಬರ್ 18ರಲ್ಲಿ ಬೆಂಗಳೂರಿನಲ್ಲಿಯೇ ನೆವೆಯಿತು. ಆ ವೇಳೆ ಸುದೀಪ್ ನಾಯಕನಾಗಿ ಅಭಿನಯಿಸಿದ ಮೊದಲ ಸಿನಿಮಾ ಸ್ಪರ್ಶ ಬಿಡುಗಡೆಯಾಗಿತ್ತು. ಮದುವೆಗೂ ಮುಂಚೆ ಪ್ರಿಯಾ ಏರ್ಲೈನ್ಸ್ ಹಾಗೂ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ವಿಜಯಲಕ್ಷ್ಮಿ 2000ನೇ ಇಸವಿಯ ಮೇ 19ರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಇವರಿಬ್ಬರದು ಲವ್ ಮ್ಯಾರೇಜ್. ಆ ಸಂದರ್ಭದಲ್ಲಿ ದರ್ಶನ್ ಪೋಷಕ ಕಲಾವಿದನಾಗಿದ್ದಾರೆ ಹೊರತು ನಾಯಕ ನಟನಾಗಿರಲಿಲ್ಲ. ಅಂದಹಾಗೆ ಇವರಿಬ್ಬರ ವಿವಾಹ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಡೆದಿತ್ತು. ವಸಿಷ್ಠ ಸಿಂಹ, ಹರಿಪ್ರಿಯಾ. ಸ್ಯಾಂಡಲ್ವುಡ್ ನಟ ವಸಿಷ್ಠ ಸಿಂಹ ಹಾಗೂ ನಟಿ ಹರಿಪ್ರಿಯಾ 2023ರ ಜನವರಿ 26ರಂದು ಮದುವೆಯಾಗಿದ್ದಾರೆ. ಇವರಿಬ್ಬರದು ಕೂಡ ಲವ್ ಮ್ಯಾರೇಜ್. 2022ರ ಡಿಸೆಂಬರ್ 3ರಂದು ನಟಿ ಹರಿಪ್ರಿಯಾ ನಿವಾಸದಲ್ಲಿ ಸರಳವಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಈ ಜೋಡಿ 2023ರಲ್ಲಿ ಹಸೆಮನೆ ಎಳಿಮೆ. ಇವರಿಬ್ಬರು 6 ವರ್ಷಗಳಿಂದ ಪರಿಚಿತರಾಗಿದ್ದು ಸ್ನೇಹ ಪ್ರೀತಿಗೆ ತಿರುಗಿತ್ತು. ಮೇಘ್ನಾ ರಾಜ್, ಚಿರಂಜೀವಿ ಸರ್ಜಾ. ಆಟಗಾರ ಸಿನಿಮಾದಲ್ಲಿ ನಟಿಸಿದ ಮೇಘ್ನಾ ರಾಜ್ ಮತ್ತು ಚಿರಂಜೀವಿ ಸರ್ಜಾ ಕೂಡ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದರು.
ಒಂದು ದಶಕಕ್ಕೂ ಹೆಚ್ಚು ಕಾಲ ಸ್ನೇಹಿತರಾಗಿದ್ದ ಇವರು 2018ರಲ್ಲಿ ಹಿಂದೂ ಮತ್ತು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮದುವೆಯಾಗಿತ್ತು. ದುರಾದೃಷ್ಟವಶಾತ್ 2020ರ ಜೂನ್ 7ರಂದು ಚಿರು ಹೃದಯಾಘಾತದಿಂದ ನಿಧನರಾದರು.